ಏನಪ್ಪ ಹುಡುಗ, ಇದೇನಾ ನಿಮ್ಮ ಮನೆ? ಎಷ್ಟು ದೊಡ್ಡದಿದೆಯೋ ಮಾರಾಯ. ಹ್ಞೂ ಅಂಕಲ್, ಇದೇ ನಮ್ಮ ಮನೆ. ಏನು ಮಾಡೋದು, ಎಷ್ಟು ದೊಡ್ಡದಿದೆ? ಅಲ್ಲಪ್ಪ, ಏನು ಮಾಡೋದಂತೀಯಲ್ಲ, ಇಷ್ಟು ದೊಡ್ಡ ಮನೆಗೆ ನೀನೇ ವಾರಸ್ತಾರ? ಲಕ್ ಬಿಡು ನಿಂದು. ಏನು ಮನೇಲಿ ಸ್ವಿಮ್ಮಿಂಗ್ ಪೂಲು ಏನು? ಇಷ್ಟು ಸರಿ ರಾತ್ರಿಲಿ ಅಲ್ಲೇನು ಮಾಡಕ್ಕೆ ಬಂದಿದ್ಯಪ್ಪ ನೀ? ಅದು ಯಾಕೆ ಬಂದಿದ್ದು ನೆನಪೇ ಇಲ್ಲ ನಂಗೆ. ಬಂದಿದ್ನಿ, ಅದೇನಾಯಿತು ಮಲ್ಕೊಂಡು ಎದ್ದು ನೀವು ಎಬ್ಸಿದಾಗ ಬಂದೆ ನೋಡು. ಯಾಕೆ ಎದಕ್ಕೆ ಬಂದಿದ್ನಂತ ನಂಗೆ ಗೊತ್ತಿಲ್ಲ. ಸರಿ ಸರಿ, ನೀನು ಮನೆಗೆ ಹೋಗಪ್ಪ, ನಾನು ಹೋಗ್ತೀನಿ. ನೋಡು, ಈಗ ಹೊತ್ತು ಇದು ಆಗಕ್ಕೆ ಬಂದೈತಿ, ಟೈಮು 5 ಗಂಟೆ ಆಗೈತಿ. ಏನು ಮನೆಗೆ ಹೋಗಿ ನೀ ಇಲ್ಲಿ ತನಕ ಬಂದಿದ್ದೀರಿ, ಒಳಗೆ ಬಂದು ಹೋಗ್ರಲ್ಲ. ಇಲ್ಲಪ್ಪ, ಇನ್ನೊಮ್ಮೆ ಯಾವಾಗಾರ ಬರ್ತಾನೆ, ಮನೆ ನೋಡಿದಾನಲ್ಲ, ಇನ್ನೊಮ್ಮೆ ಬರ್ತಾನೆ. ನೀವು ಹುಷಾರಾಗಿ ಮೊದಲು. ಸರಿ ಆತ್ರಿ, ಹೋಗಿ ಬರ್ರಿ. ನೀವು ಹೋಗಿ ಒಳಗೆ, ನಾ ಹೋಗ್ತೀನಿ. ಪಾಪ, ಎಷ್ಟು ದೊಡ್ಡ ಮನೆ ಹುಡುಗ, ಎಷ್ಟೊಂದು ಪಾಸ್ತಿ ಇದೆ. ಈ ಹುಡುಗನಿಗೆ ದೆವ್ವ ಮೆಟ್ಕೊಂಡೈತಿ. ಹಾಂ, ಪರಿಹಾರ ಮಾಡ್ಕೋತಾರೆ. ನಮಗೆ ಅದಕ್ಕೆ ಬೇಕು? ಏನಾರ ಹೇಳಾಕೋದ್ರೆ ನಮ್ಮ ಮೇಲೆ ಬರ್ತತೆ, ಏನೋ ಮಾಡ್ಯಾರಂತ. ಬಿಟ್ರೆ ಅವ್ರವ್ರ ಹಣೆ ಬರ. ಕರ್ಕೊಂಬಂದು ಬಿಟ್ಟಿದ್ದೀನಿ, ಅದು ನನ್ನ ಕರ್ತವ್ಯ ಇತ್ತ, ನಾ ಮಾಡಿದ್ದೇನೆ. ಎದಕ್ಕೆ ಬಂದಿದ್ದೋ ಪಾಪ ಹುಡುಗ, ಏನು ಹುಡ್ಕಕ್ಕೆ ಬಂದಿದ್ನೋ? ಭಾಳ ಹೊತ್ತಿದ್ರೆ ನನ್ನ ಮೇಲೆ ತಿರ್ಗವದ ಇವನು. ನಾನು ಹೋಗವ, ಇವನು ಅಲ್ಲಿ ದಾಟ್ಬಿಟ್ಟವನು ಅಂದ್ರೆ ಇವನು ಹಿಂದೆ ಬೆನ್ನು ಹತ್ತೇ ಬಿಟ್ಟಿರ್ತದೆ. ಅದು ನಾ ಇಲ್ಲಿರಂಗಿಲ್ಲಪ್ಪ, ಏನಾರ ಮಾಡ್ಕೊಳ್ಳಿ. ನಾನು ಇಲ್ಲಿಗೆ ಯಾಕೆ ಬನ್ನಿ? ನಾ ಇಲ್ಲಿಂದ ಎಲ್ಲಿ ಹೋಗಿದ್ನಿ? ಏನೂ ಅರಿವಾತಲ್ಲ, ಏನೂ ತಿಳಿವತ್ತು. ನಾ ಯಾಕೆ ಹೊರಗೆ ಹೋಗಿದ್ನಿ, ಏನೂ ನೆನಪ ಬರವತ್ತಲ್ಲ. ನೋಡಮ್ಮ, ಇದೇನಾ ನಿಮ್ಮ ಮನೆ? ಹೌದು ಅಣ್ಣ, ಇದೇ ನಮ್ಮ ಮನೆ. ತುಂಬ ಉಪಕಾರ ಆಯ್ತು ಅಣ್ಣ, ಹುಡ್ಕೊಂಬಂದು ಮನೆಗೆ ಬಿಟ್ಟಿದ್ದಾರ. ಒಳ್ಳೆ ಕೆಲಸ ಮಾಡಿದ್ರಿ ಅಣ್ಣ. ನಿಮ್ಮಂಥ ಹನ್ನೊಂದಿರುವಾಗ ಹೆಣ್ಮಕ್ಳಿಗೆ ರಕ್ಷಣೆ. ಅದೇ ಒಬ್ಬೊಬ್ರು ಇರ್ತಾರೆ, ಎಷ್ಟೊಂದು ಕೆಟ್ಟವಾಗಿ ಕ್ರೂರವಾಗಿ ನೋಡ್ಕೊತಿರ್ತಾರೆ ಹೆಣ್ಮಕ್ಳನ್ನ. ತುಂಬ ಉಪಕಾರ ಆಯ್ತಣ್ಣ. ನಡಿ ಅಣ್ಣ, ಒಳಗೆ ಹೋಗಿ ಒಂದು ಕಪ್ ಚಹಾ ಕುಡ್ದು ಹೋಗಂತೆ. ಬೇಡಮ್ಮ, ನೀನು ಅತ್ತೆ ಮನೆ ಸೊಸೆ. ಒಬ್ಬ ಹುಡುಗನ ಈ ಸರಿ ರಾತ್ರಿಯಲ್ಲಿ ಬಂದದ್ದು ನೋಡಿದ್ರೆ ನಿನ್ನ ಮೇಲೆ ತಪ್ಪು ತಿಳ್ಕೊತಾರೆ. ಹೋಗು, ಒಳಗೆ ಹೋಗು, ನಾನು ಹೋಗ್ತೀನಿ. ಟೀ ಅಲ್ಲೇ ಕುಡಿದ್ವಲ್ಲ, ಬರ್ತೀನಮ್ಮ. ಅಪ್ಪ ದೇವ್ರೆ, ಹೆಂಗೋ ಮನೆ ಸಿಕ್ತು. ಸುಸ್ತಾಗಿದೆ ನಡೆದು. ನಾನು ಮನೆ ಒಳಗೆ ಹೋಗ್ತೀನಿ. ಇವರು ಇಲ್ಲೇ ಇದ್ದಾರಲ್ಲ, ನನಗೋಸ್ಕರ ಕಾಯ್ಕೊಂತ ನಿಂತಿದ್ದಾರಾ? ರೀ, ನೀವಿನ್ನೂ ಮಲ್ಕೊಂಡಿಲ್ವಾ? ಮಲ್ಕೊಳಕ್ಕೆ ನಿದ್ದೆ ಬಂದ್ರಲ್ಲ, ಎಲ್ಲೋಗಿದ್ನಿ? ಇಲ್ರಿ, ನಾನು ಅತ್ತೆ ಜೋಡಿ ದೇವಸ್ಥಾನಕ್ಕೆ ಹೋಗಿದ್ನಲ್ಲ. ಇರಲಿ, ನಾ ಏನು ಕೇಳ್ತಿಲ್ಲಣ್ಣ. ಹೋಗು, ನನಗೆ ಯಾಕೋ ತಲೆ ಸಿಡಿಯತೈತಿ. ಒಂದು ಕಪ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬರೋ, ಹೋಗು. ಅಲ್ರಿ, ಒಂದು ಮಾತು ನಾನು ಕೇಳ್ತಾನೆ ಇಲ್ಲಲ್ಲ, ನೀವು ಕಳ್ಸೋಕ್ಕೆ ನೋಡ್ತಾ ಇದ್ದೀರಾ? ನೀನು ನನ್ನ ತಲೆ ತಿನ್ಬೇಡ ಅಷ್ಟೇ. ಹೋಗಲ್ಲವು, ಒಂದು ಕಪ್ ಕಾಫಿ ಮಾಡ್ಕೊಂಬರಕ್ಕೆ ಹೋಗು. ನಾನು ಮುಂದೆ ಯಾವ ಹುಡುಗಿರು ನಿಂದ್ರಬಾರ್ದು. ಏನಾಗೈತಿ ಇವ್ರಿಗೆ, ಹಿಂಗ್ಯಾಕೆ ಮಾಡತ್ತಾರ? ನಾನು ಇಷ್ಟು ತನಕ ಕಂಡಿಲ್ಲ ಅಂದ್ರೆ ಇವ್ರು ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಿರ್ತೈತಿ, ನನ್ನ ಹುಡುಕ್ತಿರ್ತಾರಂತ ನಾನು ಅನ್ಕೊಂಡೇನಿ. ಇವರೇನೋ ವಿಚಿತ್ರವಾಗಿ ಮಾತಾಡತ್ತಾರಪ್ಪ. ಕಾಫಿ ಅಂತ ಮಾಡಿಕೊಟ್ರಾಯ್ತು. ಅಲ್ಲಿ ಯಾಕೆ ಹೋಗಿದ್ದೆ ನಾನು? ಅದೇನೂ ಆಗ್ತಾ ಇದೆಯಲ್ಲ, ತಲೆ ಬಾರಪ್ಪ ನನಗೆ, ಏನೇನೂ ತಿಳಿತಾ ಇಲ್ಲ. ಅಲ್ಲಿಗೆ ಯಾಕೆ ಹೋಗಿದ್ದೆ ನಾನು? ಇವರೇನೋ ಯೋಚನೆ ಮಾಡ್ತಾ ಇದ್ದಾರೆ. ಮೊದಲು ಕಾಫಿ ಕೊಡೋಣ, ಆಮೇಲೆ ಮುಂದಿನ ಕೆಲಸ ಮಾಡೋಣ. ರೀ, ತಗೊಳ್ರಿ ಕಾಫಿ. ರೀ, ಕಾಫಿ ಕುಡಿದು ತಲೆನೋವು ಕಮ್ಮಿ ಆಗುತ್ತೆ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ನಾನು ಸುಸ್ತಾಗಿದೆ, ಸ್ವಲ್ಪ ಮಲ್ಕೊಳ್ತೀನಿ. ನನಗೆ ನಿದ್ದೆ ಬರ್ತಾ ಇಲ್ಲ, ಇಲ್ಲೇ ಹೊರಗಡೆ ಮಲ್ಕೋತೀನಿ. ನನಗೆ ಬೆಡ್ಶೀಟ್ ತೊಗೊಂಡು ಬರೋಕು. ಅಲ್ರಿ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನಾನು ಎಲ್ಲಿ ಹೋದೆ, ಎಲ್ಲಿಂದ ಬಂದೆ, ಏನು ಇಷ್ಟೊತ್ತಲ್ಲಿ ಬನ್ನಿ ಅಂತ ಒಂದು ಮಾತು ಕೇಳ್ತಾ ಇಲ್ಲ ನೀವು? ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ನೋಡು, ನೀನು ಎಲ್ಲಿ ಹೋದೆ ಎಲ್ಲಿ ಬಂದೆ ಅಂತ ನೋಡ್ಕೊಂಡು ಕುಂದ್ರಕ್ಕೆ ನಾನು ಖಾಲಿ ಕುಂತಿಲ್ಲ ಇಲ್ಲಿ. ಖಾಲಿನೂ ಇಲ್ಲ. ಏನು, ನೀನು ಹೋಗಿ ನಾನು ಬೆಡ್ಶೀಟ್ಸ್ ತೊಗೊಂಡು ಬಾ ಅಷ್ಟೇ. ಇವತ್ತು ಯಾಕೋ ಇವರು ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರೆ. ಏನಾಯ್ತಪ್ಪ ಇವರಿಗೆ? ಏನು ಆಗ್ತಾ ಇದೆ ನನಗೆ? ನಾನು ಯಾಕೆ ಇವಳ ಮೇಲೆ ಸಿಟ್ಟು ಮಾಡ್ತಾ ಇದ್ದೀನಿ? ಇವಳೆಲ್ಲ ಹೋಗಿದ್ಲು? ನನ್ನ ತಲೆಗೆ ಏನು ಹೊಳಿತಾ ಇಲ್ಲ ಅಪ್ಪ. ರೀ, ಇಲ್ಲಿ ಯಾಕೆ ಮಲಗ್ತಾ ಇದ್ದೀರಾ? ಬನ್ನಿರಿ, ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಏನು ವಿಷಯ, ಇಲ್ಲೇ ಹೇಳು. ರೀ, ಅದು ಇವತ್ತು ಬೆಳಗ್ಗೆ ನಾನು ಅತ್ತೆ ಜೋಡಿ ಇದಕ್ಕೆ ಹೋಗಿದ್ನಲ್ಲ, ದೇವಸ್ಥಾನಕ್ಕೆ. ಅಲ್ಲಿ ಹೋದಾಗ ಅತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗದೆ ರೌಡಿಗಳನ್ನ ಬಿಟ್ಟು ನಾನು ಕಿಡ್ನಾಪ್ ಮಾಡೋಕೆ ಹಚ್ಚಿದ್ರು. ಹೌದಾ? ಹಾಂ ಹಾಂ. ಆಮೇಲೆ ನಾನು ಅವ್ರನ್ನೇ ಹೊಡೆದು ತಪ್ಪಿಸ್ಕೊಂಡು ಅತ್ತೆನ ನಾನು ಬರ್ತಾಯಿದ್ವಿ. ಅತ್ತೆ ಅವ್ರ ಫ್ರೆಂಡ್ಸ್ ಜೊತೆ ನಾನು ಪಾರ್ಟಿಗೆ ಹೋಗ್ತೀನಿ, ನೀನು ಮನೆಗೆ ಹೋಗಂತ ದುಡ್ಡು ಕೊಡದೆ, ಅಡ್ರೆಸ್ಸು ಹೇಳಿದೆ. ನನ್ನ ಬಿಟ್ಟು ಹೋಗ್ಬಿಟ್ರು ಗೊತ್ತಾ? ಅಲ್ಲಿಂದ ಅಲ್ದು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಗೊತ್ತಾ? ಹೌದಾ? ಹೌದಾ? ಅದು ಹಾಂ,
ನಾನು ನಿನ್ನನ್ನೇ ಹುಡ್ಕೊಂಡು ಬರ್ತಾ ಇದ್ದೆ. ಹಾಂ, ಇವಾಗ ನೆನಪು ಬಂತು. ನಾನು ನಿನ್ನನ್ನು ಹುಡ್ಕೊಂಡೇ ಬಂದಿದ್ದೆ ಗೊತ್ತಾ. ನಿನ್ನನ್ನೆಲ್ಲ ಹುಡ್ಕೊಂಡು ಬಂದು ಅಲ್ಲಿ ಏನಾಯ್ತೋ ಗೊತ್ತಿಲ್ಲ ರಾಧಾ. ಅಲ್ಲಿ ನೀನು ಹುಡ್ಕೊಂಡು ಬಂದೆ, ಏನಾಯ್ತೋ ಗೊತ್ತಾಗ್ತಾ ಇಲ್ಲ. ನನ್ನ ಬಿಟ್ಟು ನಿನ್ನ ಬಿಟ್ಟು ನಿನ್ನ ಜೀವನದಲ್ಲಿ ಯಾರೂ ಇರಬಾರದು. ನಾನು ನಿನ್ನ ಜೋಡಿ ಬಾರೋ ಗೆಳೆಯಾನಿ, ಬಾಬಾ ಗೆಳೆಯಾನಿ. ನೀನು ಯಾರ ಹುಡುಗಿನ ಜೊತೆ ಮಾತಾಡಬಾರದು. ಏಯ್, ನೀನು ನನ್ನ ಜೊತೆ ಯಾಕೆ ಮಾತಾಡ್ಕೊಂಡು ನಿಂತಿದ್ಯಾ? ನಡಿ ಒಳಗೆ, ಕೆಲಸದು ಇಲ್ಲ ನಿನಗೆ. ಅಲ್ರಿ, ಇವಾಗ ತಾನೇ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರಿ, ಈಗೇನಾಯ್ತು ಮತ್ತೆ? ರಾಜ, ನನ್ನ ರಾಜ, ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಈಗೇನು ನಾನು ಬಿಟ್ಟು ಹೋಗ್ತೀಯೋ ಅಥವಾ ಕೂಡಲೇ ಒಂದು? ಏನಾಯ್ತು ದೇವ್ರೆ ಇವ್ರಿಗೆ? ನನ್ನ ಬಿಟ್ಟ ನೀನು ಯಾರು ನೋಡಬಾರ್ದು. ಇಷ್ಟು ಮುದ್ದಾಗಿ ಗುಂಡು ಗುಂಡಾಗಿದಿ. ನಿನ್ನ ಹೆಂಡತಿ ಜೊತೆ ಇರಕ್ ಬಿಡ್ತಾನ ನಾನು? ನಿನ್ನ ನನ್ನ ಜೋಡಿನ ಕರ್ಕೊಂಡು ಹೋಗ್ತೇನೆ. ನಿನ್ನ ಹೆಂಡತಿ ಕಂಡ್ರೆ ಅಲ್ಲಿ ಕೆಂಡ ಕೆಂಡ ಕರ್ಬೇಕು ನೀನು. ಯಾಕೋ ನಿದ್ದೆನೇ ಬರ್ವಾತಪ್ಪ. ಸ್ವಲ್ಪ ಹೊತ್ತು ಬೆಳಗ್ಗೆನೇ ಆಯ್ತು, ಈಗ 5 ಗಂಟೆ. ಒಂದು ಅರ್ಧ ಗಂಟೆವರೆಗೂ ವಾಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೋ ನಿದ್ದೆನೇ ಹತ್ತಾ ಇಲ್ಲ. ಅವಳನ್ನ ಕರ್ಕೊಂಬರ್ತೀನಿ ಅಂತ ಹೋದ ನನ್ನ ಮಗ ಪತ್ತೇನೇ ಇಲ್ಲ. ಅವಳು ಬಂದು ಇಲ್ವೋ, ನಾನು ರೂಮಲ್ಲಿ ನೋಡಲಿಲ್ಲ. ಏನು ಮಾಡಿದ್ಲೋ ಗೊತ್ತಿಲ್ಲ. ಎಲ್ಲಿ ಹೋಗೋಣ ನನ್ನ ಮಗ? ನಿದ್ದೆ ಬೇರೆ ಹೇಳ್ತಾ ಇದೆ. ಎದ್ದು ವಾಕಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ. ಏನು ಮಾಡೋದು, ಅವಳು ಸಿಗಲೇಬಾರ್ದು. ಅಲ್ಲೇ ಹಾಳಾಗಿ ಹೋಗ್ಲಿ ಅಂತ ನೆಮ್ಮದಿಯಿಂದ ಅವಳ ದೆಸೆಯಿಂದ ವಾಕ್ ಮಾಡೋಕ್ಕೂ ಆಗ್ತಾ ಇಲ್ಲ. ಯಾವ ರೀತಿ ವಾಕ್ ಮಾಡಿದ್ರೂ ನೆಮ್ಮದಿನೇ ಸಿಗ್ತಾ ಇಲ್ಲ. ಇದಾವುದು ಪಿಡಂದೆತದವ್ವ. ಈ ರೀತಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆ. ನಾನಂತೂ ಅದ್ರ ಕಣ್ಣಿ ಕಾಣಿಸಲ್ಲ. ಇದ್ಯಾವ್ದವ್ವನೋ ಏನು ಮಾಡ್ತೀನಿ ಇವಳಿಗೆ. ಇವನ್ ಮೈಯಲ್ಲಿ ಹೋಗಿ ಅವಳನ್ನ ಆಟ ಆಡಿಸ್ತೀನಿ. ಏ ಮಾಮ್, ಇವನೇನು ಅಲ್ಲಿ ಕುಂತಿದ್ದಾನೆ ದೆವ್ವ ಕುಂದಿರೋ ಜಾಗದಲ್ಲಿ? ಆ ರೀತಿ ಏನು ಕೂತಿದ್ದಾನೆ ಇವನು? ಮುಖ ನೋಡಿದ್ರೆ ಒಂಥರ ಸಿಂಗ್ಲಿಕನ್ ಗತೆ ಕಾಣ್ತಾ ಇದೆಯಲ್ಲಪ್ಪ. ಇವನೇ ನನ್ನ ಮಗನ ಅಥವಾ ಅವನ ರೂಪದಲ್ಲಿರೋ ದೆವ್ವನ? ಅಯ್ಯಪ್ಪ, ನಾನಂತೂ ಓಡೋಗ್ತೀನಿ ಶಿವನೇ. ಅಯ್ಯೋ, ಇವನು ನನ್ನ ಮಗನೇ. ಇಲ್ಲಿಗೆ ಯಾಕೆ ಕೂತಿದ್ದಾನೆ? ಏ ದೀಪು, ದೀಪು, ಅಲ್ಲಿ ಯಾಕೋ ಕೂತಿದ್ಯಾ? ಕೆಲಸ ಇಲ್ಲ, ಅದಕ್ಕೆ ಇಲ್ಲಿ ಕುಂತೇನಿ. ಏನು ಮಾತಾಡತ್ತೀಯಾ? ಕೆಳಗಿಳಿದ್ ಬಾರೋ. ಅಲ್ಲಿ ಯಾಕೆ ಕೂತಿದ್ಯೋ ಒಬ್ಬನೇ ಹೋಗಿ? ಅಷ್ಟೊಂದು ದಿಲ್ಲಿ ಅಲ್ಲಿಂದ ಬಿದ್ದರೆ ಕಾಲ ಕೈಯ ಮುರಿತಾವ ಮಗನೇ. ಕೆಳಗಿಳಿದ್ ಬಾರೋ. ಅಮ್ಮ, ನಾನು ಹೆಂಡತಿನ ಯಾರ ಕಡೆ ಕರ್ಕೊಂಡೋಗಿದ್ದೆ? ಎಲ್ಲಿ ಕೊಲೆ ಮಾಡಿಸ್ಬೇಕಂದೆ ನಿಜ ಹೇಳು. ಅಯ್ಯೋ, ಇಲ್ಲೋ ನನ್ನ ಮಗನೇ, ನಾನೆಲ್ಲೂ ಕರ್ಕೊಂಡೋಗಿಲ್ಲ. ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದೆ ಅಷ್ಟೇ. ಮರೆತು ಅಡ್ರೆಸ್ ಹೇಳದೆ ಬಿಟ್ಟು ಬಂದುಬಿಟ್ಟಿದ್ದೇನು. ತಪ್ಪಾಯ್ತು, ಇಳಿದ್ ಬಾರೋ ನನ್ನ ಮಗನೇ. ಕುತ್ತಿಗೆ ಬಿಡು, ಕುತ್ತಿಗೆ ಬಿಡು. ಅಯ್ಯೋ, ಏನು ಇಷ್ಟೊಂದು ಉದ್ದ ಕೈ? ಯಾರನ್ನ ಹಿಚ್ಕ್ತಾ ಇದ್ದಾರೆ? ಅಯ್ಯಪ್ಪ, ಕುತ್ತಿಗೆ ಬಿಡಿ, ಕುತ್ತಿಗೆ ಬಿಡಿಯಪ್ಪ. ಯವ್ವ ಶಿವನೇ, ಏನೋ ಆಗಿದೆ ನನ್ನ ಮಗನಿಗೆ, ಏನೋ ಆಗಿದೆ. ಯಾರೋ ನನ್ನ ಕುತ್ತಿಗೆ ಹಿಡಿದ್ರಪ್ಪ. ನನ್ನ ವಿಷಯಕ್ಕೆ ಬಂದ್ರೆ ಯಾರನ್ನೂ ಸುಮ್ಮನೆ ಬಿಡಲ್ಲ. ನನಗೆ ಅವನು ಇಷ್ಟ ಆಗಿದ್ದಾನೆ, ಬೇಕು ಅಷ್ಟೇ. ತಗೊಂಡು ಹೋಗ್ತಾ ಇರ್ತೀನಿ, ಕಳಿಸ್ಕೊಡ್ತಾ ಇರಬೇಕು. ಯಾರಾದರೂ ಮಧ್ಯೆ ಬಂದ್ರೆ ಸುಮ್ಮನೆ ಬಿಡಲ್ಲ. ಇದು ನಿಜ. ನಮಸ್ಕಾರ ಫ್ರೆಂಡ್ಸ್, ಇದು ಒಂದು ನಿಜ ಜೀವನದಲ್ಲಿ ನಡೆದಿರುವಂಥ ಘಟನೆ. ಇದು ಆಗಿ ಇದು ಒಂದು ಈಗ ಸನೇದ್ರಲ್ಲೇ 1 ತಿಂಗಳು 1.5 ತಿಂಗಳು ಆಯಿತು ಅಷ್ಟೇ. ಇದು ಅದಕ್ಕೆ ನಾನು ಇದನ್ನು ಇನ್ನೂ ಇದು ಮುಂದುವರಿತಾನೆ ಇದೆ ಆ ಹುಡುಗನ ಜೀವನದಲ್ಲಿ. ಸೊ ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಕತೆ ಒಳಗೆ ಇದೊಂದು ಟ್ವಿಸ್ಟ್ ಇರಲಿ ಅಂತ ತೋರಿಸ್ತಾ ಇದ್ದೀನಿ ಹೊರತು ಇದು ಯಾವುದೇ ರೀತಿಯಾದ ಇದಲ್ಲ, ಕೇವಲ ಕಾಲ್ಪನಿಕ. ಆದರೆ ಇದು ರಿಯಲ್ ಆಗಿ ನಡೆದಿರುವಂಥದ್ದು. ಅದನ್ನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಬೇರೆಯವ್ರದ್ದಲ್ಲ, ರಿಲೇಷನ್ ಒಳಗೆ. ಸೊ ಅದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಮಾತ್ರ ಡನ್ 50 ಇರಬೇಕು ಅಂತ ಹೇಳ್ತಾ, ಸೊ ಬನ್ನಿ.